ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರನ್ನ ಮಲತಾಯಿ ಧೋರಣೆ ತೋರಿದ್ದಾರೆ. ಇವತ್ತು ಸಕ್ಕರೆ ಕಾರ್ಖಾನೆಗಳ ಮುಂದಗಡೆ ಸರ್ಕಾರ ಮಂಡಿ ಊರಿದೆ. ಸಕ್ಕರೆ ಇಳುವರಿಯಲ್ಲಿ ಲ್ಯಾಬ್ಗಳನ್ನು ತುಕ್ಕಿಡ್ದೋಗಿದೆ. ಯಾವ ಸಕ್ಕರೆ ಸಚಿವರ ಮುಧೋಳದಲ್ಲಿ ಮತ್ತೆ ಬೆಳಗಾಂದಲ್ಲಿ ಮಾತಾಡಿದ್ದಾರೆ. ಇವತ್ತು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಒಂದೇ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿನ ಕೊಡ್ತದೆ. ಅದನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸ್ತಕ್ಕಂಥ ಮಾತನ್ನು ಹೇಳಿದ್ರೆ, ಅವರು ಆಡಿರ್ತಕ್ಕಂಥ ಮಾತಿನ ಸಚಿವರು ಆಡಿರುವಂತ ಮಾತು, ಆ ಮಾತನ್ನು ಉಳಿಟ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಇಲ್ಲಿ ಹೇಳುದು ಮಾಡಿದ್ರು ನಮ್ಮ ಭಾಗದ ರೈತರಿಗೆ 160 ಹೇಳಿ ಮತ್ತೆ 3,000 ಕೊಡ್ಲತ್ತಾರ. ಇವತ್ತು ಕಲಬುರಗಿ ಜಿಲ್ಲೆಯ ರೈತರನ್ನ ಇಳುವರಿ ಬೇಸಿಸ್ ಮೇಲೆ ನಾವು ರೇಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಮ್ಮ ಭಾಗದ 11.01 ಸಕ್ಕರೆ ಇಳುವರಿ ಇರ್ತಕ್ಕಂಥದ್ದು. ಆದ್ರೆ ಇವರೆಷ್ಟು ತೋರಿಸಿದರೆ 10.15 ಸಕ್ಕರೆ ಇಳುವರಿಯನ್ನು ತೋರಿಸಿ ನಮಗೆ ಇಳುವರಿಯಲ್ಲಿ ಮೋಸ ಮಾಡಿದ್ದಾರೆ. ಹಾಗಾಗಿರೋದ್ರಿಂದ ನಮ್ಮ ಭಾಗದಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಕೂಡ 3,165 ರೂಪಾಯಿ ಕೊಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಉಲ್ಟಾ ಯೂಟರ್ನ್ ಹೊಡೆದು ರೈತರಿಗೆ ಬರೆ ಎಳಿತಕ್ಕಂಥ ರೀತಿಯಲ್ಲಿ ನೆಜ್ಜೆ ಹಾಕಿದ್ರಲ್ಲ. ಅವ್ರೇನು 3,165 ರೂಪಾಯಿ ಅನ್ನೋಂಥ ಮಾತನ್ನು ಹೇಳಿದಾರೆ. ಆ ಮಾತಿನ ಪ್ರಕಾರ ನಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ಕೊಟ್ಟಿವಿ. ಕಬ್ಬು ಬೆಳೆಗಾರರ ಮೇಲೆ ಶೋಷಣೆ ಮಾಡೋದನ್ನು ತಡೆಗಟ್ಟಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾ ಇದ್ದೀವಿ.